ಫ್ರೆಂಡ್ಸ್, ವೆಲ್ಕಮ್ ಟು ಮಾಯಾ ಬಜಾರ್. ನಾನು ಕಮಲಾಕ್ಷಿ. ಸಂಕ್ರಾಂತಿಗೆ ಈ ಬಾರಿ ಸಿನಿಮಂದಿ ದೊಡ್ಡ ಗಿಫ್ಟ್ ನೀಡ್ತಾ ಇದ್ದಾರೆ. ರಿಲೀಸ್ಗಾಗಿ ಕಾಯ್ತಾ ಇದ್ದ ಸಿನಿಮಾಗಳಿಗೆ ಸಂಕ್ರಾಂತಿಯಲ್ಲಿ ಸಮಯ ಕೂಡಿ ಬಂದಿದೆ. ವೆಜ್ ಅಂಡ್ ನಾನ್ ವೆಜ್ ನ ಕಾಂಬಿನೇಷನ್ ನ ಭಟ್ಟರ ಚಿತ್ರ ಪರಪಂಚ ಒಂದ್ ಕಡೆ ರಿಲೀಸ್ ಆಗ್ತಾ ಇದೆ. ಇನ್ನೊಂದ್ ಕಡೆ ಬಿ ಸುರೇಶ್ ಅವರ ದೇವರ ನಾಡಲ್ಲಿ ಸಿನಿಮಾ ಕೂಡ ಅದೇ ದಿನ ಬರ್ತಾ ಇದೆ. ಎರಡು ಸಿನಿಮಾಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದು ಸಂಕ್ರಾಂತಿಯ ಮೆರುಗನ್ನ ಹೆಚ್ಚಿಸಲಿದೆ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ, ಎಲ್ರೂ ಬಗ್ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ, ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ. ಮದಿರೆಯ ಮತ್ತಲ್ಲಿ ತೇಲುವವರಿಗೆ ಈ ಮಾಲಿನಿ ಫಿಲಾಸಫಿಯ ಪಾಠ ಮಾಡಿದ್ದಾಳೆ. ಈ ಬಿಯರ್ ಬಾರ್ನಲ್ಲಿ ಸಾಕಷ್ಟು ಹಿರಿಯರು ಎಣ್ಣೆ ಹೊಡೆದು ಅಮಲಿನಲ್ಲಿ ತೇಲಿ ಹೋಗಿದ್ದಾರೆ. ಎಣ್ಣೆ ಹೊಡೆಯೋವರಿಗೆ ನೀತಿ ಪಾಠ ಹೇಳ್ತಾನೆ ಅವರನ್ನ ಅಮಲಲ್ಲಿ ತೇಲಿಸಿದ್ದಾರೆ ಲಾಂಗ್ ಗಿಣಿ ರಾಗಿಣಿ. ನನ್ನನ್ನು ನೋಡುತ್ತಾ ಹೇಳುತ್ತೀರ ಫೋನನ್ನು ಕಟ್ ಮಾಡ್ರಿ. ದೇವ್ರು ಕೊಟ್ಟ ಬಿಟ್ಟಿ ಬಾಡಿನ ಮೇಂಟೈನ್ ಮಾಡೋಕೆ ಏನಪ್ಪಾ ದಾಡಿ ಅಂತ ಕೇಳ್ತಿರೋ ಮಂದಿ ಇಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ. ಕ್ರಿಶ್ ಜೋಶಿ ನಿರ್ದೇಶನದ ಈ ಸಿನಿಮಾವನ್ನ ನಿರ್ಮಿಸಿರೋದು ಯೋಗರಾಜ್ ಭಟ್. ಪರಪಂಚ ಒಂದು ವಿಭಿನ್ನ ಕಥೆಯಾಗಿದ್ದು ಎಲ್ಲಾ ವರ್ಗದ ಪ್ರೇಕ್ಷಕರಿಗೆ ಇಷ್ಟವಾಗುತ್ತೆ ಅನ್ನೋದು ಭಟ್ಟರ ನಂಬಿಕೆ. ಈ ಬಾರಿ ಭಟ್ರು ವೀರ್ ಸಮರ್ಥ್ ಅವರಿಂದ ಪರಪಂಚಕ್ಕೆ ಸಂಗೀತ ಕೊಡಿಸಿದ್ದಾರೆ. ಈ ಚಿತ್ರದ ಮತ್ತೊಂದು ವಿಶೇಷ ಅಂದ್ರೆ ಹುಚ್ಚ ವೆಂಕಟ್ ಈ ಚಿತ್ರಕ್ಕಾಗಿ ಹಾಡಿದ್ದಾರೆ. ಹುಟ್ಟಿದ ಊರನ್ನ ಬಿಟ್ಟು ಬಂದ ಮೇಲೆ ಹಾಡಿಗೆ ವೆಂಕಟ್ನ ದನಿಯಾಗಿದ್ದು ಈ ಹಾಡು ಈಗಾಗಲೇ ಸೂಪರ್ ಡೂಪರ್ ಹಿಟ್ ಆಗಿ ಹೋಗಿದೆ. ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ, ಮಾಡೋದೆಲ್ಲ ಮಾಡಿ ಬೇಡ ಪರದೇಸಿ, ಎದ್ದೇಳು ಕೊನೆ ಬಸ್ಸು ಟೈಮ್ ಆಗಿದೆ. ಭಾವನಾ ರಾವ್, ಅನಿತಾ ಭಟ್, ರಾಗಿಣಿ, ದಿಗಂತ್, ಹಿರಿಯ ನಟ ಅನಂತನಾಗ್, ಅಶೋಕ್, ವಿ ಮನೋಹರ್, ರಂಗಾಯಣ ರಘು ಎಲ್ಲರೂ ಕಾಣಿಸಿಕೊಂಡಿದ್ದಾರೆ. ಕೊನೆಗೆ ಭಟ್ಟರು ಕೂಡ ದರ್ಶನ ನೀಡಿರುವ ಹಾಡು ಕೇಳೋಕೆ ಮಜವಾಗಿದೆ. ಈ ಚಿತ್ರದಲ್ಲಿ ಬಾರ್ ಡ್ಯಾನ್ಸರ್ ಆಗಿ ಕಾಣಿಸಿಕೊಂಡಿರುವ ರಾಗಿಣಿ ಮಿರ ಮಿಂಚು ಮೈಯನ್ನ ಪ್ರದರ್ಶಿಸಿ ಬಿಂದಾಸ್ ಆಗಿ ಸ್ಟೆಪ್ ಹಾಕಿದ್ದಾರೆ. ಹಾಡುಗಳ ಮೂಲಕ ಮಜಾ ಕೊಟ್ಟಿರುವ ಪರಪಂಚದೊಳಗಿನ ನಿಜವಾದ ವಿಷಯ ಸದ್ಯದಲ್ಲೇ ಬಹಿರಂಗವಾಗಲಿದೆ. ಇನ್ನು ಸಿನಿಮಾಗಾಗಿ ಕಾಯ್ತಾ ಇದ್ದ ಫ್ಯಾನ್ಸ್ ಗಳಿಗೆ ಸಿನಿಮಾ ಇದೆ 15ಕ್ಕೆ ಬಿಡುಗಡೆಯಾಗಲಿದೆ. ನಮ್ಮ ಪರಪಂಚದಲ್ಲಿ ಒಂದು ಪ್ರಪಂಚನೇ ಇದೆ. ಮೋಸ, ದಗ, ಕಥೆ, ವ್ಯಥೆ, ಸುಖ, ದುಃಖ, ಅಳು, ನಗು, ಈ ಒಂಥರ ಇಮೋಷನ್ಗಳ ಡಿಕ್ಷನರಿನೇ ಅಂತ ಹೇಳ್ಬೋದು. ಈಗ ನಾವು 2 ವರ್ಷದಿಂದ ಕೂಡದವರ ಬಂಧುಗಳು. ಭಗವಂತ ಕೊಟ್ಟ ಲಿವರು ಪುಕ್ಸಟ್ಟೆ, ಭಗವಂತನ ದೇಣಿಗೆ, ಅದನ್ನ ಯಾಕೆ ಹಾಳು ಮಾಡ್ಕೊಂಡೆ? ಯಾಕೆ ಅಂತ ಕೇಳ್ತಾರಾ? ಕೋಮಲತೆಯ ಮೂಲ ಯಾವುದು? ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ, ಎಲ್ರೂ ಬಗ್ಬಿಟ್ಟು. ಕಣ್ಣಲ್ಲಿ ಸ್ಕ್ಯಾನರ್ ಇದೆಯಾ? ಹೇಳಲೇ ಇಲ್ಲ. ಜಾತಿ ಧರ್ಮದ ಗೋಡೆ ಕೆಡವಕ್ಕಾಗಲ್ಲ ಅಂದ್ರೆ ನಿಮ್ ಎಜುಕೇಶನ್ ಯಾಕ್ರಿ? ದೇವರ ನಾಡಲ್ಲಿ ಸಿನಿಮಾ ಸಹ ಸಂಕ್ರಾಂತಿಗೆ ಪ್ರೇಕ್ಷಕರ ಮುಂದೆ ಬರಲಿದೆ. ವಿ ಸುರೇಶ್ ನಿರ್ದೇಶನದ ದೇವರ ನಾಡಲ್ಲಿ ಸಿನಿಮಾ ಬಹಳ ದಿನದಿಂದಲೇ ಸುದ್ದಿ ಮಾಡ್ತಾ ಇದೆ. ವರ್ಷಗಳ ಹಿಂದೆ ಶುರುವಾಗಿದ್ದ ಈ ಸಿನಿಮಾಗೆ ಈಗ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. 1998ರಲ್ಲಿ ಶುರುವಾದ ಈ ಕಥೆ ಸಿನಿಮಾ ರೂಪ ಪಡೆದು ಈಗ ಬಿಡುಗಡೆಯಾಗ್ತಾ ಇದೆ. ದೇವರ ನಾಡಲ್ಲಿ ಸಿನಿಮಾ ಮುಖ್ಯವಾಗಿ ಒಂದು ಘಟನೆಯ ಸುತ್ತ ಸುತ್ತದೆ. ಒಂದು ಊರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ಆ ಘಟನೆಯೇ ಚಿತ್ರದಲ್ಲಿ ಮುಖ್ಯವಾಗಿರುತ್ತೆ. ನಂಗೆ ಸುಟ್ಕೊಂಡ್ ಸಾಯೋಕ್ ಇಷ್ಟ ಇಲ್ಲ.
ಬಾಂಬ್ ಬಿಟ್ಟಿದ್ ನೀನೇನಾ? ಹೇಳಕಂಬೆ ಸಾಯಿಬ್ರು ಕರಿತಿದ್ರು ಬಾ. ಇವ ದೊಡ್ಡ ವ್ಯಾಪಾರಸ್ಥ ಕಾಣಿ, ಲಾಭ ಸಿಗ್ತದಂತಂದ್ರ ಬಾಂಬ್ ಬಿಡಕ್ಕೂ ಎಸಲ್ಲ. ದಿನಪತ್ರಿಕೆಯಲ್ಲಿ ಬಂದಿರೋ ಘಟನೆಯನ್ನ ಆಧರಿಸಿ ದೇವರ ನಾಡಲ್ಲಿ ಚಿತ್ರ ಮಾಡಲಾಗಿದೆ. ಬಾಂಬ್ ಬ್ಲಾಸ್ಟ್ ಆಗಿರೋದನ್ನ ಪತ್ತೆ ಹಚ್ಚೋಕೆ ಒಬ್ಬ ಅಧಿಕಾರಿ ಇರ್ತಾರೆ. ಆ ಪಾತ್ರವನ್ನ ಮಾಡಿರೋದು ನಟ ಪ್ರಕಾಶ್ ರೈ. ದೇವರ ನಾಡಲ್ಲಿ ಸಿನಿಮಾದ ಕಥೆಗೆ ತಕ್ಕಂತೆ ಪಾತ್ರವರ್ಗವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರಕಾಶ್ ರೈ, ಅಚ್ಯುತ್ ಕುಮಾರ್, ಮಂಡ್ಯ ರಮೇಶ್ ಮುಖ್ಯ ಪಾತ್ರಧಾರಿಯಾಗಿದ್ದಾರೆ. ಅದರ ಜೊತೆಗೆ ಮನು ಹೆಗ್ಡೆ ಮತ್ತು ದಿಶಾ ರಮೇಶ್ ಅನ್ನೋ ರಂಗಭೂಮಿ ಕಲಾವಿದರು ಕೂಡ ಚಿತ್ರದಲ್ಲಿದ್ದಾರೆ. 2 ವರ್ಷದಿಂದ ಅವಳಿಗೆ ಲೈನ್ ಹೊಡಿತ್ಲೇ ಇದ್ದಿ. ಅತ್ ಕಡೆ ಲವ್ ಯು ಅಂತಲೂ ಹೇಳಲಿಲ್ಲ, ಇತ್ ಕಡೆ ಬೆಟ್ಟಕ್ಕೂ ಪಿಕಪ್ ಮಾಡ್ಲಿಲ್ಲ. ಶಂಕರ ಮೊದ್ಲು ಕಿಸ್ಸೋ, ಇಲ್ಲಂದ್ರೆ ಎಲ್ಲ ಮಿಸ್ಸೋ. ಸಿನಿಮಾ 48 ಗಂಟೆಯಲ್ಲಿ ನಡೆಯಲಿದ್ದು ತುಂಬಾನೇ ರೋಚಕವಾಗಿರುತ್ತೆ. 20 ದಿನದಲ್ಲೇ ಸಿನಿಮಾವನ್ನ ಚಿತ್ರೀಕರಿಸಿದ್ದು ರಿಲೀಸ್ ಸ್ವಲ್ಪ ತಡವಾಗಿದೆ. ಸಿನಿಮಾ ಮಾಮೂಲಿ ಕಮರ್ಷಿಯಲ್ ಸಿನಿಮಾಗಿಂತ ವಿಭಿನ್ನವಾಗಿದ್ದು ಜನರ ತಲೆಗೆ ಕೆಲಸ ಕೊಡಲಿದೆ. ಈ ರೀತಿಯ ಸಿನಿಮಾದಲ್ಲಿ ಚಿತ್ರಕಥೆ ಬಹಳನೇ ಮುಖ್ಯವಾಗಿದ್ದು ಚಿತ್ರಕಥೆಗೆ ಒತ್ತು ನೀಡಲಾಗಿದೆ. ಕರಾವಳಿ ಭಾಗದಲ್ಲೇ ಹೆಚ್ಚಾಗಿ ಸಿನಿಮಾವನ್ನ ಚಿತ್ರೀಕರಿಸಲಾಗಿದ್ದು ಸಮುದ್ರ ಭಾಗದಲ್ಲಿ ಬಹುತೇಕ ದೃಶ್ಯವನ್ನ ಚಿತ್ರೀಕರಿಸಲಾಗಿದೆ. ದೇವರ ನಾಡಲ್ಲಿ ಸಿನಿಮಾದ ಮತ್ತೊಂದು ವಿಶೇಷ ಅಂದ್ರೆ ಸಿನಿಮಾದಲ್ಲಿ ಬಳಸಿರೋ ಭಾಷೆಗಳು. ಹೌದು, ಚಿತ್ರದಲ್ಲಿ ಕನ್ನಡದ ಜೊತೆಗೆ ಕರಾವಳಿ ಭಾಷೆ, ತುಳು, ಬ್ಯಾರಿ ಹೀಗೆ ವಿವಿಧ ಭಾಷೆಯನ್ನ ಬಳಸಿಕೊಳ್ಳಲಾಗಿದೆ. 4 ಹಾಡುಗಳನ್ನ ಹೊಂದಿರೋ ಚಿತ್ರಕ್ಕೆ ಹಂಸಲೇಖ ಸಂಗೀತ ನೀಡಿದ್ದಾರೆ. ತೂಗುದೀಪ ಡಿಸ್ಟ್ರಿಬ್ಯೂಷನ್ ಚಿತ್ರದ ವಿತರಣೆ ಹಕ್ಕನ್ನ ಹೊಂದಿದ್ದು ಮೊದಲು ಮಲ್ಟಿಪ್ಲೆಕ್ಸ್ನಲ್ಲಿ ರಿಲೀಸ್ ಮಾಡಿ ನಂತರ ಚಿತ್ರಮಂದಿರದ ಸಂಖ್ಯೆಯನ್ನ ಹೆಚ್ಚಿಸಲಾಗುವುದು ಅಂತ ಹೇಳಲಾಗ್ತಾ ಇದೆ. ಇದೇ ತಿಂಗಳು 15ಕ್ಕೆ ಅಂದ್ರೆ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ದೇವರ ನಾಡಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ. ನವೀನ್, ಜನಶ್ರೀ ನ್ಯೂಸ್, ಬೆಂಗಳೂರು. ಬಾಂಬ್ ಬಿಟ್ಟಿದ್ ನೀನೇನಾ? ಸಂಕ್ರಾಂತಿಗೆ ಬರ್ತಾರಂತೆ ತರ್ಲೆ ನನ್ ಮಕ್ಕಳು. ಆ ಸ್ಟೋರಿಯನ್ನ ನೋಡೋಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.